ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿರುವಂತಹ ಆರೋಪದ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗ್ತಿದ್ದಂತೆ ರಾಜಕೀಯ ನಾಯಕರು ಪರಸ್ಪರ ಆರೋಪದ ಕೆಸರೆರಚಾಟವನ್ನ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಳಿದ್ದೇನು ಬನ್ನಿ ನೋಡೋಣ. ಧರ್ಮಸ್ಥಳ ಯಾತ್ರೆ ನಡೆಸಲು ಬಿಜೆಪಿಗೆ ದುಡ್ಡು ಬಂದಿದೆ. ಷಡ್ಯಂತ್ರ ಸಮರ ಸಾರಿದ್ದ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಬಾಂಬ್. ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರೋ ರಾಜಕೀಯ ಫೈಟ್ಗೆ ಸಿಎಂ ಸಿದ್ದರಾಮಯ್ಯ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಿರೋ ಗ್ಯಾಂಗ್ಗೆ ವಿದೇಶದಿಂದ ಹಣ ಬರ್ತಿದೆ. ಹೀಗಾಗಿ ಎನ್ಐಎ ತನಿಖೆ ಕೊಡಬೇಕು ಅಂತ ಬಿಜೆಪಿಯವರು ಆಗ್ರಹಿಸುತ್ತಿದ್ದಾರೆ. ಬಿಜೆಪಿಯವರ ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಬಿಜೆಪಿಯವರಿಗೆ ದುಡ್ಡು ಬಂದಿದೆ, ಇಷ್ಟೆಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಇವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿಯುತ್ತಾ ಅಂತ ಕಿಡಿಕಾರಿದ್ರು. ಇದರ ಹಣಕಾಸಿನ ನೆರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೋಢೀಕರಣ ಆಗಿದೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪಷ್ಟ ಆಗಿದೆ. ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು? ಇವ್ರಿಗೆ ಮುಖ್ಯಮಂತ್ರಿಗಳೊಬ್ಬರು ಈ ರೀತಿ ಮಾತಾಡ್ತಾರಂದ್ರೆ ಒಂದು ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಕ್ಕಂಥ ಮಾತುಗಳಿವು. ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿತದ? ಸಿಟಿ ರವಿ ಈ ಆರೋಪವನ್ನ ಮತ್ತೊಂದು ಮಗ್ಗುಲಿಗೆ ತಿರುಗಿಸಿದ್ದಾರೆ. ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ. ಡೈಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ವಿದೇಶಿ ಹಣ ದುರ್ಬಳಕೆ ಆಗೈತೆ ಅಥವಾ ಬಳಕೆ ಆಗೈತೆ ಅನ್ನೋದೇನಾರು ಅವ್ರ ಹತ್ರ ಮಾಹಿತಿ ಇದ್ರೆ, ಆಧಾರ ಇದ್ರೆ ನೇರವಾಗಿ ಕೇಂದ್ರ ಸರ್ಕಾರನೇ ಇಂಟರ್ಫಿಯರ್ ಆಗಬೇಕು. ಇನ್ನು ಬಿಜೆಪಿಯವರು ಎಲ್ಲದರಲ್ಲೂ ಲಾಭ ಹುಡುಕ್ತಿದ್ದಾರೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ರಾಜಕೀಯ ಲಾಭ ಸಿಗಲ್ಲ ಅಂತ ಸಿಎಂ ಹೇಳಿದ್ರೆ ನಮಗೆ ಲಾಭವೇ ಬೇಡ ಅಂತ ಛಲವಾದಿ ಹೇಳಿದ್ರು. ಇವರು ಬಿಜೆಪಿಯವರು ಎಲ್ಲದರಲ್ಲೂ ಕೂಡ ಲಾಭ ಹುಡುಕ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಾವು ಸತ್ಯ ಹುಡುಕ್ತಾ ಇದ್ದೀವಿ, ನಿಜಾಂಶ ಹೊರಗೆ ಬರಬೇಕು, ಅಷ್ಟೇ ನಮ್ದು ಇರುವಂಥದ್ದು. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ, ಅದು ಸಿಗೋದಿಲ್ಲ. ರಾಜಕೀಯವೇ ಬೇಕಾಗಿಲ್ಲ. ಅದರಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೆ ಹೋಗಿದ್ದೀರಿ, ನಿಮಗೆ ಲಾಭ ಆಗೋದಿಲ್ಲ. ನಮಗೆ ಲಾಭ ಬೇಕಾಗಿಲ್ಲ, ನಮಗೆ ರಾಜಕೀಯ ಲಾಭಕ್ಕಾಗಿ ನಾವು ಮಾಡುವಿಲ್ಲ. ಇನ್ನು ಮಾಜಿ ಸಚಿವ ಸಿಸಿ ಪಾಟೀಲ್ ಕೂಡ ಎನ್ಐಎಗೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ಗೃಹ ಸಚಿವರು ಎನ್ಐಎಗೆ ಕೊಡಲ್ಲ ಅಂತ ಹೇಳಿದ್ರು. ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಎನ್ಐಎ ತನಿಖೆಯಿಂದ ಬಯಲಾಗಬೇಕು. SIT ತನಿಖೆ ಇದುವರೆಗೆ ಮಾಡಿದ ತನಿಖೆಯನ್ನು ಮೆಚ್ಚಬಹುದು, ಆದರೆ ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಆಗಿ ಅನ್ನುವಂಥದ್ದು ಬೇರೆ ಬೇರೆ ವ್ಯಕ್ತಿಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನ ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದೆ. NGOಗಳಿಂದ ಫಂಡಿಂಗ್ ಆಗಿದೆ ಅನ್ನೋ ಅನುಮಾನದ ಹಿನ್ನೆಲೆ ಒಡನಾಡಿ ಸಂವಾದ ಸಂಸ್ಥೆಗಳ ಖಾತೆ ಬಗ್ಗೆ ಇಡಿ ಮಾಹಿತಿ ಸಂಗ್ರಹಿಸಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.